ಹೋಲ್ಸೆನ, ದೇಹಕ್ಕೆ ಹೋಲ್ಸೆನ. ಸಭೆ ಇವತ್ತು ಯೇಸು ಕ್ರಿಸ್ತನ ಶರೀರವಾಗಿದೆ. ಶಿರಸ್ಸು ಯೇಸು ಸ್ವಾಮಿ ಆಗೋಣ ಸಭೆಗೆ. ಹಲ್ಲೆಲೂಯ. ಕೇಳಿಸ್ತಿಲ್ಲ? ಹಲ್ಲೆಲೂಯ, ಹಲ್ಲೆಲೂಯ. ಹೇಗೆ ಒಂದಕ್ಕೊಂದು ಅಂಗಗಳು ಸಹಾಯ ಮಾಡ್ತವೋ, शरीर में एक एक अंग कैसे हेल्प करता, ऐसा ही हम कलीसिया में एक को एक फैमिली को हेल्प करना, प्रार्थना में हेल्प करना, कष्ट काल में जाकर हमको क्या करने होता है वो करेगा. हालेलुया. हॉस्पिटल इधर, हॉस्पिटल में जाकर प्रेयर करो. ये मेरे बहने हॉस्पिटल में, हॉस्पिटल इधर, ಇದು ನನ್ನ ಸಿಸ್ಟರ್, ಇವರು ನಮ್ಮ ಸಭೆಗೆ ಬರುವ ಆತ್ಮ. ಇದು ನಮ್ಮ ದೇವರ ಕುಟುಂಬದ ಮಗಳು. ಆ ಹೃದಯದಿಂದ ಪಟ್ನೆ ಹಾಸ್ಪಿಟಲ್ಗೆ ಹೋಗಿ ಮನೆಯಲ್ಲೇ ಪ್ರೇಯರ್ ಮಾಡಿದ್ರೆ ಆಗಲ್ಲ. ಹೋಗಿ ನಮ್ಮ ಕೈಯಿಂದ ಆದಷ್ಟು ಆದಿ ಸಭೆಯವರು ಒಕ್ಕಟ್ಟಾಗಿದ್ದು ತಮ್ಮದೆಲ್ಲವನ್ನೂ ಅಷ್ಟು ಉದುವಾಗಿ ಅನುಭೋಗಿಸುತ್ತಾ ಇದ್ದರು. ಹಲ್ಲೆಲೂಯ. ಕೇಳಿಸ್ತಿಲ್ಲ? ಹಲ್ಲೆಲೂಯ, ಹಲ್ಲೆಲೂಯ. ಯಾರ ಮಕ್ಕಳೇ, ಈ ವಿಷಯದಲ್ಲಿ ನಾವು ಬಹಳ ಎಚ್ಚೆತ್ಕೊಳ್ಳೇಬೇಕು. ಯಾರು ಒತ್ತಿ ಹೇಳ್ತಾ ಇದ್ದಾರೆ ರಾತ್ರಿ ಎಲ್ಲ. ಒಕ್ಕಟ್ಟಿನ ವಿಷಯದಲ್ಲಿ ಸಭೆಯ ಮಕ್ಕಳು, ಕುಟುಂಬಗಳು, ಸೇವಕರು ಸೋತು ಹೋದ್ರೆ, ಅವರು ಸೈತಾನನ ರಾಜ್ಯ ಮುಂದೆ ಸೋತು ಹೋದ್ರೆ ಎರಡು ಮಾತಿಲ್ಲ. ಆದಿ ಸಭೆಯನ್ನೇ ದೇವರು ನನ್ನ ಕಣ್ಣು ಮುಂದೆ ತರ್ತಾ ಇದ್ದ. आदि सभे आराम का कलिशा कैसा था, वही प्रभु मेरे आग के आगे रहता था. वो कलिशा कैसे था, ऐसा ये अपने काल में सभे कलिशा होना है. तभी आपके जीवन में प्रभु का महिमा देखेगा. हालेलुया, हालेलुया. ನಮಗೆಲ್ಲ ಗೊತ್ತಿದೆ ಕೀರ್ತನೆ 133. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು, ಎಷ್ಟೋ ಮನೋಹರವಾದದ್ದು. ಅದು ಶಾರೋನನ ಗಡ್ಡದಿಂದ ಅವನ ಕೊರಳ ಪಟ್ಟಿಯವರೆಗೆ ಹರಿದು ಬರುವ ಶ್ರೇಷ್ಠ ತೈಲದಂತೆ ಇದೆ. ಅಲ್ಲಿ ಆಶೀರ್ವಾದ, ಜೀವ ದೇವರು ಆಜ್ಞೆಯೊಂದಿಗೆ ಕಳಿಸ್ಕೊಡ್ತಾ. ಹಲ್ಲೆಲೂಯಾ. ಸಭೆಯಲ್ಲಿ ಆಶೀರ್ವಾದ ತುಂಬಬೇಕಾ? ಸಭೆಯಲ್ಲಿ ಆಶೀರ್ವಾದ ತುಂಬಬೇಕಮ್ಮ? ಪ್ರತಿ ಕುಟುಂಬದಲ್ಲಿ ಆಶೀರ್ವಾದ ತುಂಬಬೇಕಾ ಅಂದ್ರೆ ನಾವು ಏಕ ಮನಸ್ಸಾಗಲೇಬೇಕು. ಇವತ್ತೊಂದು ವೇಳೆ ನಿಮ್ಗೆ ಯಾರಿಗಾದ್ರೂ ಮನಸ್ತಾಪ ಇರ್ಬೋದು, ಸಭೆಯಲ್ಲೇ ಇರ್ಬೋದು, ಯಾವುದೋ ಒಂದು ಫ್ಯಾಮಿಲಿ ಹತ್ರ ಯಾವುದೋ ಒಂದು ಸಣ್ಣ ವಿಷಯ ಆಗಿರ್ಬೋದು. ನಾ ಹೇಳ್ತೆ, ಆ ಮಗಳು ಆ ಮಗ ಯೇಸು ರಕ್ತದಲ್ಲಿ ತೊಳೆಯಲ್ಪಟ್ಟನ, ನಾನು ಹೋಗಿ ಸಮಾಧಾನ ಆಗ್ತೆ. ಅವರಾಗಲ್ಲ, ತಪ್ಪಿಸ್ತೆ. ಗಂಡ ಹೆಂಡತಿಯಲ್ಲಿರ್ಬೋದು, ಕುಟುಂಬದಲ್ಲಿ ಅತ್ತೆ ಮಾವಾಗಿರ್ಬೋದು, ಸೊಸೆಗಿರ್ಬೋದು, ಮೊಮ್ಮಕ್ಕಳಿಗಿರ್ಬೋದು, ದಯಮಾಡಿ ಸಮಾಧಾನ ಆಗ್ರಿ. ದಯಮಾಡಿ ಬೇಗ ಒಕ್ಕಟ್ಟಾಗ್ರಿ, ಬೇಗ ಒಕ್ಕಟ್ಟಾಗ್ರಿ. ಒಕ್ಕಟ್ಟಾಗದೆ ಹೋದ್ರೆ ನುಂಗುವ ಸಿಂಹದ ಹಾಗೆ, ಗರ್ಜಿಸುವ ಸಿಂಹದ ಹಾಗೆ ಸೈತಾನ ಒಬ್ಬೊಬ್ಬರನ್ನ ಬೇಟೆ ಆಡ್ತಾ ಆಗ ಕುಟುಂಬದಲ್ಲಿ ಸಮಾಧಾನ ಹೋಗ್ತತೆ, ಬರ್ಕತ್ ಹೋಗ್ತತೆ, ರೋಗಗಳು ಶುರುವಾಗ್ತವ. ರೋಗ 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 ನಾ ಗಮನಿಸ್ತಾ ಇದ್ದೇನೆ. ಈ ರೋಗ ಸುಮ್ಮನೆ ಬರ್ತಾ ಇಲ್ಲ. ಕೆಲವೊಂದು ರೋಗ ಎಲ್ಲ ವೈರಿಗೆ ಎಡೆ ಕೊಟ್ಟಿದ್ದೇವೆ. ದುಡ್ದು ಹೋಗ್ತಾ ಇದೆ, ನಿಲ್ತಾ ಇಲ್ಲ. ಉಪವಾಸ ಮಾಡ್ತಿದ್ವಿ, ಪ್ರೇಯರ್ಗೆ ಬರ್ತಾ ಇರ್ತೀವಿ, ಸನ್ನಿಧಾನ ಬರ್ತಾ ಇರ್ತೀವಿ, ಆದ್ರೆ ದುಡ್ದು ಕೈಯಲ್ಲಿರಲ್ಲ. ಎಲ್ಲ ಒಂದ್ ಕಡೆ ಎಡವಟ್ಟಾಗಿದೆ. ಒಕ್ಕಟ್ಟು ವಿಷಯದಲ್ಲಿ, ಏಕ ಮನಸ್ಸಿನ ವಿಷಯದಲ್ಲಿ ಎಲ್ಲಿವರೆಗೂ ಒಂದು ಕುಟುಂಬ, ಸಭೆಯ ವಿಶ್ವಾಸಿಗಳು, ಸೇವಕರು ಒಕ್ಕಟ್ಟಾಗದಿಲ್ವೋ ಅಲ್ಲಿವರೆಗೂ ದೇವರ ಆಶೀರ್ವಾದ ನಿಲ್ಲದಿಲ್ಲ. ವಾಕ್ಯ ಹೇಳ್ತಾ ಇದೆ, ಎಲ್ಲಿ ಒಂದು ಮನಸ್ಸಾಗಿರ್ತದೋ ಅಲ್ಲಿ ಆಶೀರ್ವಾದ ಇರ್ತದಂತ. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಪ್ರಭು ಇವತ್ತು ನಮ್ಮನ್ನು ದೇವರು ಕರೀತಾ ಇದ್ದಾನ. ಫಸ್ಟ್ ನಾವು ಒಕ್ಕಟ್ಟಾಗಬೇಕಾದ್ರೆ ಈ ಆದಿ ಸಭೆಯವರು ಏನು ಮಾಡ್ತಾ ಇದ್ರು ಓದೇ ಬಿಡುವ. ಫಸ್ಟ್ ಪಾಯಿಂಟ್, क्या करना, हम सब एक मन में, एक हृदय में जीवन करने के लिए प्रभु के मार्ग में क्या करना. ಅಪೊಸ್ತಲರ ಕೃತ್ಯ ತೆಗಿರಿ. ಅಪೊಸ್ತಲರ ಕೃತ್ಯ 4वां अध्याय. ಅಪೊಸ್ತಲರ प्रेरितों का काम, प्रेरित अपोस्तलर कृत्य, योहान सुवार्ते का आगे आएगा.
ಯೋಹಾನ್ ಶುಭ ಸಮಾಚಾರಕ್ಕೆ ಆगे आएगा. ಅಪೊಸ್ತಲರ ಕೃತ್ಯದಲ್ಲಿ 4ನೇ ಅಧ್ಯಾಯ ತೆಗಿರಿ. 1ನೇ ಪಾಯಿಂಟ್ 4ನೇ ಅಧ್ಯಾಯ 23 ಮತ್ತು 31 ಓದ್ರಿ. ಇವರು ಬಿಡುಗಡೆ ಹೊಂದಿ ಸ್ವಂತ ಜನರ ಬಳಿಗೆ ಹೋಗಿ ಲಕ್ಷ್ಯ ಕೊಡಿ. ಮಹಾಯಾಜಕರು ಹಿರಿಯರು ತಮಗೆ ಹೇಳಿದ ಮಾತುಗಳನ್ನೆಲ್ಲ ತಿಳಿಸಿದರು. ಅವರು ಕೇಳಿ ಏಕ ಮನಸ್ಸಾಗಿ ದೇವರನ್ನು ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದರು. ಜೋರಾಗಿ ಕೈ ತಟ್ಟುವ ಎರಡನೇದಾಗಿ ಅಲ್ಲೇ 4ನೇ ಅಧ್ಯಾಯ 31ನೇ ವಾಕ್ಯ ಓದ್ರಿ. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ 4वा अध्याय 31 का वचन. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ ಸ್ಥಳವು ನಡುಗಿತು. ಆ ದೇವರ ಮಕ್ಕಳು ಕೂಡಿದ ಸ್ಥಳ ನಡುಗಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಅವರೆಲ್ಲರೂ ಪವಿತ್ರಾತ್ಮದಿಂದ ತುಂಬಲ್ಪಟ್ಟವರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಜೋರಾಗಿ ಕೈ ತಟ್ಟುವ ಶಬಾಬಾಬಾಬಾ ಶಿಖಾಬಾಬಾಬಾಬಾಬಾಬಾ. ಲಕ್ಷ್ಯ ಕೊಡಿ, ನನ್ನ ಕಡೆ ನೋಡ್ರಿ, ಎಲ್ಲರೂ ನನ್ನ ಕಡೆ ನೋಡ್ರಿ. ಮೊದಲನೇ ಪಾಯಿಂಟ್, ಸಭೆಯಲ್ಲಿ ಯಾರಿಗೆ ಏನೇ ಸಮಸ್ಯೆ ಆದ ಕೂಡಲೇ ಫಸ್ಟ್ ಆ ಕುಟುಂಬಕ್ಕಾಗಿ ಇಡೀ ಸಭೆ ಒಕ್ಕಟ್ಟಾಗಿ ಭಾರವಾಗಿ ಪ್ರಾರ್ಥಿಸುವುದಾದರೆ ಆ ಕುಟುಂಬದಲ್ಲಿ ಏನು ಹೋರಾಟ ಬಂದಿದೆಯೋ ಅದು ಶೈತಾನಿಂದಲೋ ಮಾಟ ಮಂತ್ರದಿಂದಲೋ ಗ್ರಾಮದ ಶಕ್ತಿಗಳಿಂದಲೋ ನಾವು ಒಂದು ಮನಸ್ಸಾಗಿ ಪ್ರಾರ್ಥಿಸುವಾಗ ಆ ಒಂದು ಕುಟುಂಬ ಟಾರ್ಗೆಟ್ ಮಾಡಿ ಅಲ್ಲಿ ದೇವರ ಅಭಿಷೇಕ ಇಳಿದು ಬರ್ತದೆ. ಹಲ್ಲೆಲೂಯಾ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯಾ. ಇವ್ರು ಯಾಕೆ ಪ್ರೇಯರ್ ಮಾಡ್ತಾ ಇದಾರ? ನಮ್ಮಂತ ಒಬ್ಬ ಸೇವಕರು, ನಮಗಿಂತ ದೊಡ್ಡವರು, ನಾವು ಸಣ್ಣವರು ಬಾಳ. ಪೇತ್ರ ಸೇವಕರನ್ನ ಜೈಲಿಗೆ ಹಾಕ್ಯಾರ. ಜೈಲಿಗೆ ಪಾಸ್ಟರ್ನ ಜೈಲಿಗೆ ಹಾಕ್ಬಿಟ್ಟಾರ. ಸುವಾರ್ತೆ ಸಾರ್ತದನ ಅಂತೇಳಿ, ಜನರಿಗೆಲ್ಲ ದಾರಿ ತಪ್ಪಿಸ್ತದನ ಅಂತೇಳಿ. ಮಾಡ್ತೇವೆ. ಅನೌನ್ಸ್ಮೆಂಟ್ ಮಾಡಿದ ಕೂಡಲೇ ಅಥವಾ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ ಕೂಡಲೇ ಸ್ಪಂದಿಸ್ರಿ. ಒಂದು ಮನಸ್ಸಾಗಿ ಆ ಕುಟುಂಬ, ದೇವ್ರ ಕುಟುಂಬದಲ್ಲಿ ನನಗೆ ದೇವ್ರ ಕೊಟ್ಟಂತ ಕುಟುಂಬ ಅದು, ಅಣ್ಣ ತಂಗಿ ಅಂತ ಹೇಳ್ಕೊಂಡು ಅವ್ರಿಗೋಸ್ಕರ ಒಂದು ಭಾರ ಹೃದಯದಿಂದ ನಾವು ಒಕ್ಕಟ್ಟಾಗಿ ಪ್ರಾರ್ಥಿಸುವುದಾದ್ರೆ ಆ ಕುಟುಂಬದ ಮೇಲೆ ಪ್ರಾರ್ಥಿಸುವಂತ ನಮ್ಮ ಮೇಲೆ ದೇವರ ಶಕ್ತಿ ಇಳಿದು ಬರ್ತದೆ ಪ್ರಿಯರೇ. ಹಲ್ಲೆಲೂಯಾ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಒಕ್ಕಟ್ಟೆ ಆಗದೆ ಹೋದ್ರೆ ದೇವರ ಶಕ್ತಿ ಬರದೆ ಹಾಗ ನೋಡಿ. ಅವ್ರ ಒಕ್ಕಟ್ಟಿನ ಪ್ರಾರ್ಥನೆಯಲ್ಲಿ ಪವಿತ್ರಾತ್ಮ ಭರಿತರಾದ್ರು. पवित्रात्मा का अभिषेक हमको बहुत इंपॉर्टेंट है. कलिशा में कौन को भी समस्या आए तो हम क्या करना, सब मिलकर वो फैमिली के बाहर से उपवास से रो रो कर हम प्रार्थना करना, तभी पवित्र आत्मा का अभिषेक उतर कर उन लोगों को छुटकारा हो जाएगा. हालेलुया, हालेलुया. प्रभु वही हम के पास मांग रहे हैं. एक मन होकर मेरे लिए जियो, एक मन होकर प्रार्थना करो, एक मन होकर एक सहायता करो, तभी मेरा अभिषेक कलिशे के ऊपर बहुत आएगा. हालेलुया, हालेलुया. ನೋಡ್ರಿ, ಅವರೆಲ್ಲರೂ ಏನು ಮಾಡಿದ್ರು, ಸಮಸ್ಯೆ ಯಾರಿಗೆ ಬರಲಿ ಕುಟುಂಬದಲ್ಲಿ ಸಭೆಯಲ್ಲಿ ಆ ಕುಟುಂಬಕ್ಕಾಗಿ ಒಂದು ಭಾರದಿಂದ ನಾವೆಲ್ಲರೂ ಪ್ರಾರ್ಥನೆ ಮಾಡಕ್ ಶುರು ಮಾಡಿದ್ರೆ ಆ ಕುಟುಂಬದ ಮೇಲೆ ದೇವರ ಅಭಿಷೇಕ ಬಂದು ಅದ್ಯಾವುದೇ ಬಂಧನ ಆಗಿರ್ಬೋದು, ಬಂಧನ ಗ್ರಾಮದ್ದು ಕುಟುಂಬದೇ ಇರ್ತದೆ. ಕೆಲಸ ಅವ್ರ ಪ್ರೇಯರ್ ಡೌನ್ ಆದ ಕಾರಣ ಅವ್ರ ಕುಟುಂಬದೇ ಮೈ ಮೇಲೆ ಬಂದಿರ್ತದೆ.
ಕುಟುಂಬದೇ. ಅದೆಲ್ಲ ಹೋಗ್ಬೇಕಾದ್ರೆ ನಮ್ಮ ಒಕ್ಕಟ್ಟಿನ ಪ್ರಾರ್ಥನೆ ಬಹಳ ಮುಖ್ಯ. ಹಲ್ಲೆಲೂಯಾ. ಆದಿ ಸಭೆಯವರೆಲ್ಲ ಆ ಗುಣ ಇತ್ತು, ಆದಿ ಸಭೆಯವರೆಲ್ಲ ಆ ಗುಣ ಇತ್ತು. ಅದಕ್ಕಾಗಿ ಆ ಸಭೆ ಸೋಲೇ ಇಲ್ಲ. ಸಭೆಯಲ್ಲಿ ಪ್ರತಿದಿನ ಅದ್ಭುತ ಸೂಚಕ ಕಾರ್ಯ, ಮಹತ್ ಕಾರ್ಯ, ಒಬ್ಬರಿಗೂ ಕೊರತೆನೇ ಇರಲಿಲ್ಲ ಅಂತ, ಎಲ್ಲರಿಗೂ ಹುದುವಾಗಿತ್ತು. ಇವತ್ತು ನೋಡಿ ನಮ್ಮ ಸಭೆಯಲ್ಲಿ ಕೆಲವ್ರಿಗೆ ಎಷ್ಟೋ ಕೊರತೆ ಅದಾರ, ನಂಗೆ ಗೊತ್ತಿದೆ. ಕೆಲವ್ರು ಚೆನ್ನಾಗದಾರ, ಕೆಲವ್ರ ಕೊರತೆ. ಹಂಗಾಗ್ಲಿಕ್ಕಿಲ್ಲ. ಅಷ್ಟು ಜನ ಸರಿ ಆಗ್ಬೇಕು, ಅಷ್ಟು ಕುಟುಂಬಗಳು ಸಮೃದ್ಧವಾಗಿರ್ಬೇಕು. ಹಾಗಾದ್ರೆ ನಾವು ಒಕ್ಕಟ್ಟಾಗ್ಲೇಬೇಕು. ಕೆಲವು ಸಾರಿ ಒಕ್ಕಟ್ಟಾಗುವಾಗ ಒಕ್ಕಟ್ಟನ್ನು ಒಡೆಕೆ ಕೆಲವು ಆತ್ಮಗಳು ಹೇಳ್ತಾವ, ಸಭೆಗೆ ಹೇಳ್ತಾವ, ಕುಟುಂಬದಲ್ಲಿ ಹೇಳ್ತಾರೆ. ಒಕ್ಕಟ್ಟನ ಒಡೆಕಾಗಿ, ಸೈತಾನನ ಪ್ರೇರೇಪಣೆಗೆ ಒಳಗಾಗಿ ಸಭೆನ ಒಡೆಕ, ಕುಟುಂಬನ ಒಡೆಕ ಕೆಲವರು ಹೇಳ್ತಾರ. ಅವರ ಕಿವಿ ಮಾತಿಗೆ ನಿಮ್ಮ ಕಿವಿ ತೆರಿಬೇಡ್ರಿ. ಅವ್ರಿಗೆ ಡೈರೆಕ್ಟ್ ಹೇಳ್ರಿ, ನಿಮ್ಗೆ ಏನಾದ್ರೂ ಮನಸ್ತಾಪ ಇದ್ರೆ ಸೇವಕರ ಹತ್ರ ಹೋಗಿ ಸಮಾಧಾನ ಆಗ್ರಿ. ನೀವು ಹಾಳಾಗದಲ್ಲೇ ನಮ್ಮನ್ನು ಹಾಳು ಮಾಡಬೇಡ್ರಿ. ಯಾರು ಅದಕ್ಕಾಗಿ ನಮ್ಮನ್ನು ಕರೆದಿಲ್ಲ. ಯಾರೇ ಚಾಡಿ ಹೇಳಕ್ ಶುರು ಮಾಡಿದ್ರೆ ಗುರ್ತಿಸ್ರಿ, ಸೈತಾನನ ಪ್ರೇರೇಪಣೆಗೆ ಆತ್ಮ ಒಳಗಾಗಿದೆ. ಒಂದು ಅವ್ರನ್ನ ಎಚ್ಚರಿಸ್ರಿ, ಇಲ್ಲರ ಹೋಗಿ ಸೇವಕರ ಹತ್ರ ಸಮಾಧಾನ ಆಗ್ರಿ. ಹಲ್ಲೆಲೂಯಾ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯಾ. ನೀವು ಅವ್ರ ಮಾತಿಗೆ ಕಿವಿ ಕೊಟ್ರೆ ಅವರು ಹೊಂಡಕ್ಕೆ, ನೀವು ಹೊಂಡಕ್ಕೆ. ನನ್ನ ಆಲಯವನ್ನು ಕೆಡಿಸುವವರನ್ನ ನಾನೇ ಕೆಡಿಸ್ತೀನಿ ಅಂತ ದೇವರು ಹೇಳೋಣ. ದೇವರ ಆಲಯ ಇದು, ನನ್ನ ಆಲಯ ಅಲ್ಲ. ಇದು ನ್ಯೂ ಲೈಫ್ ಸಂಸ್ಥೆದಲ್ಲ ಆಲಯ. ಇದು ಯೇಸು ಸ್ವಾಮಿ ರಕ್ತದಿಂದ ಖರೀದಿ ಆಗಿರುವ ಆಲಯ. ಹಲ್ಲೆಲೂಯಾ. ಕೇಳಿಸ್ತಾ ಇಲ್ಲ? हलेलुया। ये कलीसिया प्रभु का लहू से खरीद लिया है। ये कलीसिया में झाड़ी नहीं होना, उसके बारे में नहीं बात करना। ऐसा बात करने वालों को एಚ್ಚರಿಕೆ दो। ಇದು ದೇವರ ಸಭೆ, ಇದು ನಮ್ಮ ಸಭೆ ಅಲ್ಲ. ನಾವು ಒಕ್ಕಟ್ಟು ಮುರಿಯಕ್ಕೆ ನಾವು